ನಾನು ಪ್ರತಿ ವರ್ಷ ತಿರುಮಲಕ್ಕೆ ಹೋಗಿ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡೇ ಬರ್ತೀನಿ. ಆದರೆ ನನ್ನ ತಿರುಮಲ ಯಾತ್ರೆ ಹೇಗಿರ್ತಿತ್ತಪ್ಪ ಅಂದರೆ, ಸೀದಾ ತಿರುಮಲಕ್ಕೆ ಹೋದ್ರೆ ತಲೆ ಕೂದಲು ಕೊಟ್ರ, ಅಲ್ಲಿಂದ ದರ್ಶನಕ್ಕೆ ಹೋದ್ರೆ ದರ್ಶನ ಮಾಡ್ಕೊಂಡ್ರ, ಲಡ್ಡು ಸಿಕ್ತಾ, ಕಾರ್ ಹತ್ತಿದ್ರ, ವಾಪಸ್ ಬಂದ್ರ. ಇದು ನನ್ನ ತಿರುಮಲ ಯಾತ್ರೆ. ಯಾವಾಗೋ ಚಿಕ್ಕಾಗಿದ್ದಾಗ ಪಾಪನಾಶನಮ್ಮು ಮತ್ತು ಕೆಳಗಡೆ ಒಂದೆರಡು ದೇವಸ್ಥಾನ ನೋಡಿದ್ದೆ ಅಷ್ಟೇ. ಆದರೆ ಈ ಸಲ ಫಸ್ಟ್ ಟೈಮು ಬೆಳಗ್ಗೆ 4 ಗಂಟೆಗೆ ಒಬ್ಬನೇ ಗಾಡಿಯಲ್ಲಿ ಮನೆ ಬಿಟ್ಟು ಆರಾಮಾಗಿ ತಿರುಪತಿಗೆ ಹೋಗಿ, ತಿರುಪತಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಜಗತ್ತಿನ ಅತ್ಯಂತ ಪುರಾತನ ಶಿವಲಿಂಗ ಗುಡಿಮಲ್ಲಂ ದೇವಸ್ಥಾನ ನೋಡಿಕೊಂಡು, ಅಲ್ಲಿಂದ ತಿರುಪತಿಯಲ್ಲಿರುವಂತಹ ದೇವಸ್ಥಾನಗಳು ಅಂದರೆ ಕಪಿಲ ತೀರ್ಥಂ ಆಗಿರ್ಬೋದು, ಗೋವಿಂದರಾಜಸ್ವಾಮಿ ದೇವಸ್ಥಾನ, ಮತ್ತು ಪದ್ಮಾವತಿ ಅಮ್ಮನವರ ಒಂದು ದೇವಸ್ಥಾನ, ಶ್ರೀನಿವಾಸ ಮಂಗಾಪುರಂನ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಇಸ್ಕಾನ್ ಟೆಂಪಲ್ಲು, ಕೋದಂಡರಾಮಸ್ವಾಮಿ ದೇವಸ್ಥಾನ, ಇವುಗಳನ್ನೆಲ್ಲ ನೋಡಿಕೊಂಡು ರಾತ್ರಿಗೆ ತಿರುಮಲದಲ್ಲಿ ಹೋಗಿ ಬೆಟ್ಟದ ಮೇಲೆ ಮಲಗೋ ಥರ ಪ್ಲ್ಯಾನ್ ಮಾಡಿ, ಇಡೀ ರಾತ್ರಿ ಬೆಟ್ಟದಲ್ಲಿ ಆರಾಮಾಗಿ ಸ್ವಾಮಿಯ ಸನ್ನಿಧಿಯಲ್ಲಿ ಮಲಗಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪುಷ್ಕರಣಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಭೂವರಾಹ ನರಸಿಂಹಸ್ವಾಮಿಯ ಒಂದು ದರ್ಶನ ಮಾಡಿಕೊಂಡು, ಅಲ್ಲಿಂದ ಧ್ವಜಸ್ತಂಭ ಮತ್ತು ರಾಜಗೋಪುರವನ್ನು ದರ್ಶಿಸ್ಕೋಬೇಕು. ಯಾಕಂದರೆ ಧ್ವಜಸ್ತಂಭ ಮತ್ತು ರಾಜಗೋಪುರವನ್ನು ದರ್ಶಿಸಿಕೊಂಡ್ರೆ ಮೂಲ ವಿಗ್ರಹವನ್ನು ದರ್ಶಿಸಿಕೊಂಡಷ್ಟೇ ಪುಣ್ಯ ಬರುತ್ತೆ. ಸೊ ಹಾಗಾಗಿ ಧ್ವಜಸ್ತಂಭ ಆಚೆಯಿಂದಲೇ ಕಾಣುತ್ತೆ. ಧ್ವಜಸ್ತಂಭ ಮತ್ತು ರಾಜಗೋಪುರವನ್ನು ನೋಡಿಬಿಟ್ಟು ಅಲ್ಲಿಂದ ಪಾಪನಾಶನಮ್ಮು, ಆಕಾಶಗಂಗೆ ಮತ್ತು ಶಿಲಾತೋರಣಮ್ಮು ಮತ್ತು ಜಪಾಲಿ ತೀರ್ಥಂ ಹನುಮಾನ್ ದೇವಸ್ಥಾನ, ಇವನ್ನ ಆಕಾಶಗಂಗೆ ಇವನ್ನೆಲ್ಲವನ್ನು ನೋಡಿಕೊಂಡು ಆರಾಮಾಗಿ 2 ದಿನ ದೇವರ ಒಂದು ಸನ್ನಿಧಿಯಲ್ಲಿ ತಿರುಪತಿ ತಿರುಮಲದಲ್ಲಿ ಕಾಲ ಕಳೆದು ವಾಪಸ್ ಬರಬೇಕು ಅಂದ್ಕೊಂಡಿದ್ದೀನಿ. 2 ದಿನದಲ್ಲಿ ಇಷ್ಟು ಪ್ಲೇಸಸ್ ನೋಡೋಕ್ಕಾಗುತ್ತಾ ಆಗಲ್ವಾ ಕಮೆಂಟ್ ಮಾಡಿ. ಇನ್ಯಾವುದನ್ನ ಪ್ಲೇಸ್ ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.